ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 27 ಅರಣ್ಯಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರ್ಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಭರತನ ಯಾತ್ರೆ ಬಹುದೂರ ಸಾಗಿತು. ಎಲ್ಲರಿಗೂ ಬಳಲಿಕೆಯಾಗಿತ್ತು. ಭರತನು ವಸಿಷ್ಠರಿಗೆ ಎಂದನು, ಗುರುಗಳೇ, ಇದೇ ಚಿತ್ರಕೂಟ ಪರ್ವತವಿರಬೇಕು. ಮಹರ್ಷಿಗಳು ಹೇಳಿದ ಪ್ರದೇಶ ಇದೇ. ಇದು ಮಂದಾಕಿನಿ ನದಿ. ದೂರದಲ್ಲಿ ನೀಲಮೇಘದಂತೆ ಚಿತ್ರಕೂಟವನ ಕಂಗೊಳಿಸುತ್ತಿದೆ. ಈ ಪ್ರದೇಶ ಬಹಳ ರಮಣೀಯವಾಗಿದೆ. ಮತ್ತೆ ಶತ್ರುಘ್ನನಿಗೆ ಎಂದನು, ಈ ಬೆಟ್ಟದ ತಪ್ಪಲಲ್ಲಿ ಕಿನ್ನರರು ಓಡಾಡುತ್ತಿದ್ದಾರೆ. ವಿವಿಧ ಜಾತಿಯ ಮೃಗಗಳೂ ಸಂಚರಿಸುತ್ತಿವೆ. ಈ ಕಾಡು ನನಗೆ ಅತಿ ಮನೋಜ್ಞವಾಗಿ ಕಾಣಿಸುತ್ತಿದೆ. ತಪಸ್ವಿಗಳ ನಿವಾಸವೂ ಇದಾಗಿದೆ. ಸ್ವರ್ಗದ ಮಾರ್ಗವೋ ಎಂಬಂತೆ ಭಾಸವಾಗುತ್ತಿದೆ. ಈಗ ನಮ್ಮ ಸೈನಿಕರು ಕಾಡಿನ ಎಲ್ಲ ದಿಕ್ಕುಗಳಿಗೂ ಹೋಗಿ ಅಣ್ಣನನ್ನು ಹುಡುಕಿ ಕಂಡುಹಿಡಿಯಲಿ. ನಂತರ ಬಂದು ನನಗೆ ತಿಳಿಸಲಿ. ಸುಮಂತ್ರ, ಧೃತಿ ಮುಂತಾದ ಅಮಾತ್ಯರೊಡನೆ ನಾನೇ ಹೋಗುತ್ತೇನೆ. ಭರತನೆಂದಂತೆ ಸೈನಿಕರು ಅಲ್ಲಲ್ಲೇ ನಿಂತರು. ಭರತನು ಹೊಗೆ ಬರುವ ಪ್ರದೇಶದಲ್ಲಿ ದೃಷ್ಟಿಯನ್ನು ನೆಟ್ಟನು. ಎಲ್ಲರೂ ಶ್ರೀರಾಮನ ದರ್ಶನವಾಗುವುದೆಂದು ಉತ್ಸುಕತೆಯಿಂದ ಕಾದಿದ್ದರು. ಇತ್ತ ರಾಮನು ಚಿತ್ರಕೂಟಕ್ಕೆ ಹೋದ ಮೇಲೆ ಆ ಪರಿಸರದ ಪ್ರಕೃತಿ ವೈಭವಕ್ಕೆ ಮನೋಹೃತನಾಗಿದ್ದನು. ಗಿಡ ಮರ ಬಳ್ಳಿಗಳ ಚೆಲುವನ್ನು ಸೀತೆಗೆ ವರ್ಣಿಸಿ ಹೇಳಿದ್ದನು. ವನವಾಸದ ದುಃಖ ಅವನನ್ನು ಅಷ್ಟಾಗಿ ಕಾಡಲಿಲ್ಲ. 2 ವಿಷಯಗಳು ಅವನಿಗೆ ಸಂತೃಪ್ತಿಯನ್ನು ಕೊಟ್ಟಿದ್ದವು. 1, ತಂದೆಯ ಮಾತನ್ನು ಸತ್ಯ ಮಾಡಿದ್ದು. 2, ಪ್ರೀತಿಯ ತಮ್ಮನಾದ ಭರತನಿಗೆ ರಾಜ್ಯ ದೊರಕುವಂತೆ ಮಾಡಿದ್ದು. ಅಲ್ಲದೆ ಪಕ್ಕದಲ್ಲೇ ಹರಿಯುವ ಮಂದಾಕಿನಿ ನದಿಯ ಸೊಬಗು ಆ ಮೂವರನ್ನು ಆಕರ್ಷಿಸಿತ್ತು. ಅದರ ಪಾವಿತ್ರ್ಯವು ಲೋಕ ವಿಶ್ರುತ. ಋಷಿಮುನಿಗಳು ಸ್ನಾನ ಸಂಧ್ಯಾ ಸೂರ್ಯೋಪಾಸನೆ ಮಾಡುವ ತಾಣವದು. ಆ ನದಿಯಲ್ಲಿ ನಿತ್ಯ ಸ್ನಾನ ಮಾಡುವಂತೆ ಸೀತೆಗೂ ಹೇಳಿದ್ದನು. ರಾಮ ಲಕ್ಷ್ಮಣರು ಅಲ್ಲೇ ಸ್ನಾನ ಸಂಧ್ಯೆಗಳನ್ನು ಪೂರೈಸುತ್ತಿದ್ದರು. ಅನಂತರ ಕಾಡಿನ ಬೆಟ್ಟದ ಸೌಂದರ್ಯವನ್ನು ಸವಿಯುತ್ತಾ ಅಲ್ಲಿ ಸುತ್ತಾಡುತ್ತಿದ್ದರು. ಭರತನು ಆ ಕಾಡಿಗೆ ಪ್ರವೇಶಿಸುವ ಕಾಲದಲ್ಲಿ ರಾಮನೂ ಸೀತೆಯೂ ಸಂಭಾಷಿಸುತ್ತಾ ಆಶ್ರಮದ ಪಕ್ಕದಲ್ಲಿ ಕುಳಿತಿದ್ದರು. ಆಗ ಅವರಿಗೆ ಭರತನ ಸೈನ್ಯದ ಕೋಲಾಹಲವು ಕೇಳಿಸಿತು. ವಾಹನಗಳ ಚಲನೆಯಿಂದ ಎದ್ದ ಧೂಳಿ ಕಾಣಿಸಿತು. ಈ ಕೋಲಾಹಲಕ್ಕೆ ಹೆದರಿ ಕಾಡಾನೆಗಳು ಮೃಗಗಳು ಓಡಾಡುವುದನ್ನು ಗಮನಿಸಿದರು. ಆಗ ರಾಮನು ಲಕ್ಷ್ಮಣನಿಗೆ ಎಂದನು, ಲಕ್ಷ್ಮಣ, ಈಗ ಏನೋ ಅಸ್ವಾಭಾವಿಕವಾದ ಮಹಾಶಬ್ದ ಕೇಳಿಸುತ್ತಿದೆ. ಯಾರೋ ರಾಜನೋ ಅಥವಾ ರಾಜನಂಥವನು ಬೇಟೆಯಾಡಲು ಬಂದಿರಬೇಕು. ಅದೇನು ಎಂಬುದನ್ನು ಕಂಡುಹಿಡಿ. ಲಕ್ಷ್ಮಣನು ಕೂಡಲೇ ಹೋಗಿ ಒಂದು ದೊಡ್ಡ ಸಾಲ ವೃಕ್ಷವನ್ನೇರಿ ಸುತ್ತಲೂ ನೋಡಿದನು. ಉತ್ತರದ ಕಡೆಗೆ ನೋಡಿದಾಗ ಅಲ್ಲಿ ಒಂದು ಮಹಾ ಸೈನ್ಯವು ಕಾಣಿಸಿತು. ಅದನ್ನು ನೋಡಿ ಲಕ್ಷ್ಮಣನು ರಾಮನಿಗೆಂದನು, ಅಣ್ಣ, ಬೆಂಕಿಯನ್ನು ಆರಿಸು. ಸೀತೆಯು ಗುಹೆಯೊಳಗೆ ಸೇರಿಕೊಳ್ಳಲಿ. ಬಿಲ್ಲಿಗೆ ಹೆದೆಯೇರಿಸು. ಬತ್ತಳಿಕೆಯನ್ನು ತೆಗೆದುಕೋ. ಕವಚವನ್ನು ತೊಟ್ಟು ಸನ್ನದ್ಧನಾಗು. ಆಗ ರಾಮನೆಂದನು, ಅಪ್ಪ ಲಕ್ಷ್ಮಣ, ಚೆನ್ನಾಗಿ ವೀಕ್ಷಿಸು. ಅದು ಯಾರ ಸೈನ್ಯವಾಗಿರಬಹುದು? ಲಕ್ಷ್ಮಣನು ಚೆನ್ನಾಗಿ ಗಮನಿಸಿದನು. ಅವನು ಸಿಟ್ಟಿನಿಂದ ಧಗಧಗಿಸಿ ಅಬ್ಬರಿಸಿದನು, ಇದು ಕೈಕೇಯಿಯ ಮಗ ಭರತನ ಸೈನ್ಯ. ರಾಜ್ಯವನ್ನು ಕಬಳಿಸಿದ್ದು ಸಾಲದು ಎಂದು ನಮ್ಮನ್ನೇ ಕೊನೆಗಾಣಿಸಲು ಸೈನ್ಯ ಸಹಿತ ಬಂದಿದ್ದಾನೆ. ಅಣ್ಣ, ನಾವು ಧನುರ್ಧಾರಿಗಳಾಗಿ ಬೆಟ್ಟದ ಮೇಲೆ ನಿಲ್ಲೋಣ, ಅಥವಾ ಆಯುಧಗಳನ್ನು ಸಿದ್ಧವಾಗಿಟ್ಟುಕೊಂಡು ಇಲ್ಲೇ ಇರೋಣ. ಯುದ್ಧದಲ್ಲಿ ಆ ಸೈನ್ಯದ ಕೋವಿದಾರ ಧ್ವಜವು ನಮ್ಮ ವಶವಾಗಲಿಕ್ಕಲ್ಲವೇ? ಯಾವಾಗ ಭರತನನ್ನು ಎದುರಿಸಿ ಏನೋ ಎಂದಾಗಿದೆ. ಅವನಿಂದಲ್ಲವೇ ನಮಗೆ ಕಷ್ಟ ಬಂದದ್ದು. ಅವನಿಂದಾಗಿ ತಾನೇ ನೀನು ರಾಜ್ಯವನ್ನು ಕಳೆದುಕೊಂಡದ್ದು. ಇಂದು ಈ ನಮ್ಮ ವೈರಿ ಭರತನು ಸಿಕ್ಕಿಬಿದ್ದ. ಅವನನ್ನು ಹುಟ್ಟಲಿಲ್ಲವೆಂದು ಮಾಡಬೇಕು. ಅವನನ್ನು ವಧಿಸುವುದರಲ್ಲಿ ನನಗೇನೂ ತಪ್ಪು ಕಾಣಿಸುವುದಿಲ್ಲ. ಅಪಕಾರಿಯನ್ನು ಕೊಂದವನಿಗೆ ಯಾವ ಪಾಪವೂ ತಟ್ಟಲಾರದು. ಈ ಭರತನು ಅಪಕಾರಿ, ಅಧರ್ಮಿ. ಇವನನ್ನು ಕೊಂದು ನೀನು ಇಡೀ ಭೂಮಂಡಲವನ್ನು ಆಳು. ರಾಜ್ಯ ಲಾಲಸೆಯ ಕೈಕೇಯಿ ಇಂದು ತನ್ನ ಹತನಾದ ಪುತ್ರನನ್ನು ಕಾಣಬೇಕು. ಅವಳು ದುಃಖದಿಂದ ಗೋಳಾಡುವುದನ್ನು ನಾನು ನೋಡಬೇಕು. ಆಮೇಲೆ ಅವಳನ್ನು ಮುಗಿಸಿಬಿಡುತ್ತೇನೆ. ಅವಳಿಗೆ ಮಾತ್ರವಲ್ಲ, ಅವಳ ಪರಿವಾರ ಬಂಧುಗಳಿಗೂ ಗತಿ ಕಾಣಿಸುತ್ತೇನೆ. ಇಂದು ಭೂಮಿಯ ಕಳಂಕ ಮುಕ್ತವಾಗಲಿ. ಇಂದು ನಾನು ತಡೆದಿಟ್ಟುಕೊಂಡಿರುವ ಕೋಪವನ್ನು ಮತ್ತು ಅವಮಾನವನ್ನು ಸೈನ್ಯದ ಮೇಲೆ ಹಾಕುತ್ತೇನೆ. ಒಣ ಹುಲ್ಲಿನ ಬಣವೆಗೆ ಬೆಂಕಿ ಇಟ್ಟಂತಾಗುತ್ತದೆ. ನೋಡುತ್ತಿರು, ತೀಕ್ಷ್ಣ ಬಾಣಗಳಿಂದ ಶತ್ರುಗಳ ಶರೀರಗಳನ್ನು ತುಂಡು ತುಂಡು ಮಾಡಿ ಎಸೆಯುತ್ತೇನೆ. ಆ ರಕ್ತದಿಂದ
ಈ ಚಿತ್ರಕೂಟದ ಕಾಡು ಒದ್ದೆಯಾಗಲಿದೆ. ಆರೆ ಕುದುರೆಗಳಿಗೂ ಅದೇ ಗತಿ. ಕಾಡು ಪ್ರಾಣಿಗಳು ಸುಖ ಭೋಜನವನ್ನು ಮಾಡಲಿ. ಸೈನ್ಯ ಸಹಿತ ಭರತನನ್ನು ಯಮಸದನ ಕಟ್ಟಿ ಬಿಲ್ಲು ಬಾಣಗಳ ಋಣವನ್ನು ತೀರಿಸುತ್ತೇನೆ. ಇದಕ್ಕೆ ಸಂದೇಹವೇ ಬೇಡ. ಕೋಪದಿಂದ ತಲೆಕೆಟ್ಟ ಲಕ್ಷ್ಮಣನನ್ನು ಸಮಾಧಾನ ಪಡಿಸುತ್ತಾ ರಾಮನೆಂದನು, ತಮ್ಮ ಲಕ್ಷ್ಮಣ, ಈ ಬಿಲ್ಲು ಬಾಣ ಕವಚಗಳಿಂದ ಏನೂ ಆಗಬೇಕಿಲ್ಲ. ಮಹಾಧನುರ್ಧಾರಿಯಾದ ಭರತನೇ ಇಲ್ಲಿ ಬಂದ ಮೇಲೆ ಇವುಗಳಿಗೆ ಕೆಲಸವೇ ಇಲ್ಲ. ತಂದೆಯ ಮಾತನ್ನು ಧಿಕ್ಕರಿಸಿ ಭರತನನ್ನು ಕಂಡು ಅಪವಾದಯುಕ್ತವಾದ ರಾಜ್ಯದಿಂದ ಏನು ಪ್ರಯೋಜನ? ಯಾವ ಸಂಪತ್ತು ಬಂಧು ಮಿತ್ರರ ಹತ್ಯೆಯಿಂದ ಬರುತ್ತದೋ ಅದನ್ನು ನಾನು ವಿಷವೆಂದು ಮಾಡಿ ಭಕ್ಷ್ಯದಂತೆ ತಿರಸ್ಕರಿಸುತ್ತೇನೆ. ಧರ್ಮ, ಅರ್ಥ, ಕಾಮ ಮತ್ತು ಭೂಮಿಯನ್ನು ನಾನು ನಿನಗೋಸ್ಕರ ಬಯಸುತ್ತೇನೆ. ಇದು ನನ್ನ ಪ್ರತಿಜ್ಞೆ. ಭ್ರಾತೃಗಳ ಒಗ್ಗಟ್ಟಿಗಾಗಿ ಮತ್ತು ಸುಖಕ್ಕಾಗಿ ನಾನು ರಾಜ್ಯವನ್ನು ಪಡೆಯಲು ಆಶಿಸುತ್ತೇನೆ. ಈ ಆಯುಧಗಳ ಮೇಲೆ ಆಣೆ ಮಾಡಿ ನಾನು ಈ ಮಾತನ್ನು ಹೇಳುತ್ತಿದ್ದೇನೆ. ತಮ್ಮ, ಸಾಗರ ವಸನೆಯಾದ ಈ ಭೂಮಿಯನ್ನು ವಶಪಡಿಸಿಕೊಳ್ಳುವುದು ನನಗೇನು ದೊಡ್ಡ ಕೆಲಸವಲ್ಲ. ಆದರೆ ಅಧರ್ಮದಿಂದ ಇಂದ್ರ ಪದವಿಯೂ ನನಗೆ ಬೇಡ. ಭರತನನ್ನು, ನಿನ್ನನ್ನು, ಶತ್ರುಘ್ನನನ್ನು ಬಿಟ್ಟು ನನಗೆ ಸುಖ ಸಿಗುವುದಾದರೆ ಆ ಸುಖಕ್ಕೆ ಬೆಂಕಿ ಬೀಳಲಿ. ನನಗೇನು ಅನ್ನಿಸುತ್ತದೆ ಗೊತ್ತೇ? ಭರತನು ಅಯೋಧ್ಯೆಗೆ ಬಂದಿದ್ದಾನೆ, ದುಃಖದಿಂದ ಕಂಗಾಲಾಗಿದ್ದಾನೆ. ಅದಕ್ಕೆ ನನ್ನ ನೋಡಲು ಪ್ರಾಣಕ್ಕಿಂತಲೂ ಪ್ರಿಯನಾದ ಭರತನು ಇಲ್ಲಿಗೆ ಬರುತ್ತಿದ್ದಾನೆ. ಬೇರೆ ಯಾವ ಉದ್ದೇಶವೂ ಇಲ್ಲ ಅವನಿಗೆ. ತಾಯಿ ಕೈಕೇಯಿಗೆ ಕೋಪದಿಂದ ಬೈದಿದ್ದಾನೆ. ತಂದೆಯನ್ನು ಒಪ್ಪಿಸುವ ರಾಜ್ಯವನ್ನು ನನಗೆ ಕೊಡಲು ಬರುತ್ತಿದ್ದಾನೆ. ಸರಿಯಾದ ಸಮಯದಲ್ಲಿ ಭರತನು ನಮ್ಮನ್ನು ಕಾಣಲು ಇಚ್ಛಿಸಿದ್ದಾನೆ. ಅವನು ಕನಸು ಮನಸ್ಸಿನಲ್ಲೂ ನಮಗೆ ಅಹಿತವನ್ನು ಬಯಸುವವನಲ್ಲ. ಯಾಕಪ್ಪ ತಮ್ಮ, ಭರತನು ಹಿಂದೆ ಯಾವತ್ತಾದರೂ ನಮಗೆ ದ್ರೋಹ ಬಗೆದಿದ್ದಾನಾ? ಹೀಗೆ ಅವನ ಮೇಲೆ ನಿನಗೆ ಸಂದೇಹ ಬರಲು ಕಾರಣವೇನು? ನೀನು ಅವನಿಗೆ ನಿಷ್ಠುರವಾಗಿ ಕೆಟ್ಟದಾಗಿ ಮಾತನ್ನು ಆಡತಕ್ಕದ್ದಲ್ಲ. ಹಾಗಾಡಿದರೆ ಅದು ನನ್ನ ವಿರುದ್ಧ ಮಾತನಾಡಿದ ಹಾಗೇ ಆಗುತ್ತದೆ. ಎಂತಹ ವಿಪತ್ತು ಬಂದರೂ ಮಕ್ಕಳು ತಂದೆಯನ್ನು ಕೊಲ್ಲಲಾರರು. ನನಗೆ ಪ್ರಾಣದಂತಿರುವ ಭ್ರಾತೃವನ್ನು ಕೊಲ್ಲಲಾದೀತೆ? ಒಂದು ವೇಳೆ ರಾಜ್ಯದ ಆಸೆಯಿಂದ ನೀನು ಈ ಮಾತುಗಳನ್ನು ಆಡುವುದಾದರೆ ನಾನು ಭರತನಿಗೆ ಹೇಳುತ್ತೇನೆ, ಇವನಿಗೆ ರಾಜ್ಯವನ್ನು ಕೊಡು ಎಂದು. ನಾನೆಂದರೆ ಸಾಕು, ಭರತನು ಖಂಡಿತ ರಾಜ್ಯವನ್ನು ನಿನಗೆ ಕೊಟ್ಟೇ ಬಿಡುತ್ತಾನೆ. ಈ ಮಾತುಗಳನ್ನು ಕೇಳಿದ ಲಕ್ಷ್ಮಣನು ನಾಚಿಕೆಯಿಂದ ಕುಗ್ಗಿ ಹೋದನು. ಅವನೆಂದನು, ಅಣ್ಣ, ನಿನ್ನನ್ನು ನೋಡಲು ಅಪ್ಪನೇ ಬಂದಿರಬಹುದು. ನಾಚಿಕೊಂಡ ಲಕ್ಷ್ಮಣನಿಗೆ ರಾಮನೆಂದನು, ಲಕ್ಷ್ಮಣ, ಹಾಗಿರಲೂಬಹುದು. ಸುಖವಾಗಿರಬೇಕಾದ ನಾವು ಕಾಡಿನಲ್ಲಿ ಕಷ್ಟಪಡುವುದನ್ನು ನೆನೆದು ಅಯೋಧ್ಯೆಗೆ ಕರೆದುಕೊಂಡು ಹೋಗುವ ಉದ್ದೇಶದಿಂದ ಬಂದಿರಬಹುದು. ಕೊನೆಯ ಪಕ್ಷ ಸೀತೆಯನ್ನಾದರೂ ಕರೆದೊಯ್ಯುವುದಿರಲಾರ. ಲಕ್ಷ್ಮಣ, ಸೇನೆಯ ಮೇಲೆ ಸುಂದರವಾದ ಉತ್ತಮ ಕುಲದ ನಮ್ಮೆರಡು ಕುದುರೆಗಳು ನಡೆದು ಬರುವ ಚಂದವನ್ನು ನೋಡು. ಹಾಗೆ ನಮ್ಮಪ್ಪನ ಆನೆ ಶತ್ರುಂಜಯವೂ ನಡುಗುತ್ತಾ ಬರುತ್ತಿದೆ. ಪಾಪ, ಅದಕ್ಕೆ ವಯಸ್ಸಾಗಿದೆ. ಆದರೆ ನಮ್ಮಪ್ಪನ ಲೋಕಪ್ರಸಿದ್ಧವಾದ ಶ್ವೇತಛತ್ರ ಕಾಣಿಸುತ್ತಿಲ್ಲವಲ್ಲ? ನನಗೆ ಸಂಶಯವಾಗುತ್ತಿದೆ. ನೀನು ಮರದ ತುದಿಯಿಂದ ಇಳಿದು ಬಂದು ನೋಡು. ಲಕ್ಷ್ಮಣನು ಕೂಡಲೇ ಮರದಿಂದ ಇಳಿದು ಬಂದು ರಾಮನ ಹತ್ತಿರ ಕೈ ಮುಗಿದುಕೊಂಡು ನಿಂತನು. ಜನರು ಕಿಕ್ಕಿರಿಯುವುದು ಬೇಡವೆಂದು ಭರತನು ಸೈನ್ಯವನ್ನು ದೂರದಲ್ಲಿ ನಿಲ್ಲಿಸಿದನು. ಅದು ಬೆಟ್ಟದ ಬದಿಯಲ್ಲಿ 1.5 ಯೋಜನೆಗಳಷ್ಟು ಸ್ಥಳವನ್ನು ಆಕ್ರಮಿಸಿತು. ನೀತಿಜ್ಞನಾದ ಭರತನು ರಾಮನ ದರ್ಶನಕ್ಕೆ ಹೋಗುವಾಗ ದರ್ಪವನ್ನು ತೋರಬಾರದು ಎಂಬ ಉದ್ದೇಶದಿಂದ ಸೇನೆಯನ್ನು ದೂರ ನಿಲ್ಲಿಸಿದ್ದನು. ಸೇನೆಯನ್ನು ಸಾಕಷ್ಟು ದೂರ ನಿಲ್ಲಿಸಿ ಭರತನು ಕಾಲ್ನಡಿಗೆಯಿಂದ ಹೋಗಲಾರಂಭಿಸಿದನು. ಅವನು ಶತ್ರುಘ್ನನಿಗೆ ಎಂದನು, ತಮ್ಮ, ಕೆಲವು ಜನರನ್ನು ಮತ್ತು ಬೇಡರನ್ನು ಜೊತೆಯಲ್ಲಿ ಸೇರಿಸಿಕೊ. ನೀನು ಅಣ್ಣನನ್ನು ಹುಡುಕು. ಗುಹನು ತನ್ನ ಪರಿವಾರದೊಂದಿಗೆ ಈ ಕಾಡಿನ ಸುತ್ತಲೂ ರಾಮನನ್ನು ಹುಡುಕಲಿ. ಅಮಾತ್ಯರು, ಪೌರರು, ಗುರುಗಳ ಸಹಿತ ನಾವೂ ಹುಡುಕುತ್ತೇವೆ. ರಾಮ, ಲಕ್ಷ್ಮಣ, ಸೀತೆಯರನ್ನು ಕಾಣುವವರೆಗೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಅವನನ್ನು ಕಂಡು ಅವನ ಕಾಲಿಗೆ ಬೀಳುವ ತನಕ ನನಗೆ ಶಾಂತಿ ಇಲ್ಲ. ಪಿತೃಪಿತಾಮಹರಿಗೆ ಸೇರಿದ ರಾಜ್ಯದಲ್ಲಿ ಶ್ರೀರಾಮನು ಅಭಿಷಿಕ್ತನಾಗುವವರೆಗೆ ನನಗೆ ಶಾಂತಿ ಇಲ್ಲ. ಚಂದ್ರನಂತೆ ಚೆಲುವಾದ ಮುಖವನ್ನು ನೋಡದೆ ನನಗೆ ಶಾಂತಿ ಇಲ್ಲ. ಧನ್ಯನಪ್ಪ ಲಕ್ಷ್ಮಣ. ದಿನವೂ ಆ ಕಮಲ ನೇತ್ರನ ಮುಖವನ್ನು ನೋಡುತ್ತಾನಲ್ಲ. ಧನ್ಯಳಪ್ಪ ಜನಕರಾಜನ ಮಗಳು ಸೀತೆ ತನ್ನ ಪತಿಯನ್ನು ಅನುಸರಿಸುತ್ತಾಳಲ್ಲ. ಈ ಚಿತ್ರಕೂಟವು ಎಷ್ಟು ಸುಂದರವಾಗಿದೆ. ನಂದನವನದಲ್ಲಿ ಕುಬೇರನಂತಿದ್ದಾನೆ ಶ್ರೀರಾಮನು. ಈ ದುರ್ಗಮವಾದ ವನವೂ ಧನ್ಯ. ಇಲ್ಲೇ ಶ್ರೀರಾಮನು ನೆಲೆಸಿದ್ದಾನಲ್ಲ. ಹೀಗೆ ಮಾತನಾಡುತ್ತಾ ಅವರು ಸಾಲ ವೃಕ್ಷದ ಬಳಿಗೆ ಬಂದರು. ರಾಮಾಶ್ರಮದಿಂದ ಹೊರಡುವ ಹೊಗೆಯನ್ನು ಕಂಡರು. ಅದೇ ರಾಮಾಶ್ರಮವೆಂದು ಭರತನು ಗುರುತಿಸಿದನು. ಭರತನು ಅತ್ಯಂತ ತ್ವರೆಯಿಂದ ತನ್ನ ಜನರನ್ನೆಲ್ಲ ಅಲ್ಲಿಯೇ ನಿಲ್ಲಿಸಿ ಗುಹನೊಡನೆ ಮಾತ್ರ ರಾಮಾಶ್ರಮದ ಹತ್ತಿರ ನಡೆದು ಬಂದನು. ಜನರನ್ನೆಲ್ಲ ಹಿಂದೆ ನಿಲ್ಲಿಸಿ ಭರತ ಶತ್ರುಘ್ನರು ಗುಹರು ಮುಂದೆ ನಡೆದರು. ಭರತನು ಶತ್ರುಘ್ನನಿಗೆ ಆಶ್ರಮದ ಲಕ್ಷಣಗಳನ್ನು ವಿವರಿಸಿ ಹೇಳುತ್ತಿದ್ದನು. ಹೋಗುವಾಗ ತನ್ನ ತಾಯಂದಿರನ್ನು ಕರೆದು ತರುವಂತೆ ವಸಿಷ್ಠರನ್ನು ಪ್ರಾರ್ಥಿಸಿ ತ್ವರಿತವಾಗಿ ನಡೆದನು. ಸುಮಂತ್ರನು ಅವನನ್ನು ಹಿಂಬಾಲಿಸಿದನು.
ಅನೇಕ ಋಷ್ಯಾಶ್ರಮಗಳಿಂದ ಸುತ್ತುವರಿದ ಶ್ರೀರಾಮನ ಕುಟೀರವನ್ನು ಭರತನು ಗುರುತಿಸಿದನು. ಕುಟೀರದ ಮುಂದುಗಡೆ ಸೌದೆಗಳ ರಾಶಿಯನ್ನು, ಕಿತ್ತು ತಂದ ಹೂಗಳನ್ನು ಕಂಡನು. ಅಲ್ಲಲ್ಲಿ ಗುರುತಿಗಾಗಿ ಕಟ್ಟಿದ್ದ ವಲ್ಕಲಗಳನ್ನು, ದರ್ಭೆಗಳನ್ನು ಗಮನಿಸಿದನು. ಚಳಿಗೆ ಬೆಂಕಿ ಕಾಯಿಸಲೆಂದು ತಂದುಕೊಟ್ಟಿದ್ದ ಜಿಂಕೆಗಳ ಎಮ್ಮೆಗಳ ಬೆರಣಿಯನ್ನು ಕಂಡನು. ಅವನು ಶತ್ರುಘ್ನಿಗೆಂದನು, ಶತ್ರುಘ್ನ, ನಾವು ಭರದ್ವಾಜರು ಹೇಳಿದ ಸ್ಥಳಕ್ಕೆ ಬಂದಿದ್ದೇವೆ. ಇಲ್ಲಿ ಪಕ್ಕದಲ್ಲಿ ಮಂದಾಕಿನಿ ನದಿ ಇದೆ. ಋಷಿಗಳು ಬೆಳಿಗ್ಗೆ ಮತ್ತು ಸಾಯಂಕಾಲ ಹೋಮ ಮಾಡುವುದರಿಂದ ಹೊಗೆ ಕಾಣಿಸುತ್ತಿದೆ. ಇಲ್ಲೇ ಮಹರ್ಷಿಯಂತಿರುವ ನಮ್ಮಣ್ಣನನ್ನು ಕಾಣಲಿರುವೆನು. ಅನಂತರ ಭರತನು ಮಂದಾಕಿನಿಯ ಹತ್ತಿರ ಹೋದನು. ಅಲ್ಲಿದ್ದ ತನ್ನ ಜನರಿಗೆ ಎಂದನು, ಜನೇಂದ್ರನಾದ ನಮ್ಮಣ್ಣನು ನೆಲದ ಮೇಲೆ ವಿರಾಸನ ಹಾಕಿ ಕುಳಿತಿದ್ದಾನೆ. ನನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ. ನನ್ನ ದೆಸೆಯಿಂದ ಮಹಾಪುರುಷನು ಇಂತಹ ಕಷ್ಟಕ್ಕೆ ಸಿಲುಕಿದ್ದಾನೆ. ಎಲ್ಲ ಆಸೆಗಳನ್ನು ತೊರೆದು ಕಾಡಿನಲ್ಲಿ ವಾಸಿಸುತ್ತಿದ್ದಾನೆ. ಈಗ ಲೋಕನಿಂದಿತನಾದ ನಾನು ಆ ಮೂವರ ಕಾಲುಗಳಿಗೆ ಬೀಳುತ್ತೇನೆ. ಹೀಗೆ ಗೋಳಿಡುತ್ತಾ ಭರತನು ರಾಮನ ಆಶ್ರಮಕ್ಕೆ ತಲುಪಿದನು. ಆಶ್ರಮದ ಸುತ್ತಲೂ ಸಾಲ, ತಾಲ, ಅಶ್ವಕರ್ಣ ಮೊದಲಾದ ವೃಕ್ಷಗಳು ಆಶ್ರಮವನ್ನು ಮುಚ್ಚುವಂತೆ ಬೆಳೆದುಕೊಂಡಿದ್ದವು. ದರ್ಬೆಗಳು ಯಜ್ಞವೇದಿಯನ್ನು ಮುಚ್ಚಿದ ಹಾಗೆ ಇಂದ್ರಧನಸ್ಸಿನಂತೆ ಪ್ರಕಾಶಿಸುವ ಭಾರವಾದ ಬಿಲ್ಲುಗಳು ಪರ್ಣಶಾಲೆಯಲ್ಲಿ ಕಾಣಿಸಿದವು. ಅವುಗಳ ತುದಿಗಳಿಗೆ ಚಿನ್ನದ ಕಟ್ಟುಗಳಿದ್ದವು. ಸೂರ್ಯಪ್ರಕಾಶ ಬೀರುವ ಬಾಣಗಳು ಬತ್ತಳಿಕೆಯಲ್ಲಿದ್ದವು. ಆ ಬಾಣಗಳ ತುದಿಗಳು ಕರಾಳ ಸರ್ಪದಂತಿದ್ದರಿಂದ ಪರ್ಣಕುಟೀರವು ನಾಗಲೋಕದಂತೆ ಕಾಣುತ್ತಿತ್ತು. ಚಿನ್ನದ ಹಿಡಿಗಳಿರುವ 2 ಖಡ್ಗಗಳು ಅಲ್ಲಿದ್ದವು. ಉಡುವಿನ ತೊಗಲಿನಿಂದ ಮಾಡಿದ ಕೈಗ ವಸ್ತುಗಳು ನೇತಾಡುತ್ತಿದ್ದವು. ಜಿಂಕೆಗಳಿಗೆ ಸಿಂಹದ ಗುಹೆಗಳಂತೆ ಶತ್ರುಗಳಿಗೆ ದುರ್ಗಮವಾಗಿತ್ತು ಆ ಆಶ್ರಮ. ಈಶಾನ್ಯಕ್ಕೆ ತಗ್ಗಾಗಿರುವ ಪವಿತ್ರವಾದ ಯಜ್ಞವೇದಿ ಇತ್ತು. ಅದರಲ್ಲಿ ಅಗ್ನಿಯು ಪ್ರಜ್ವಲಿಸುತ್ತಿತ್ತು. ಸ್ವಲ್ಪ ಹೊತ್ತು ಹಾಗೆ ನೋಡುತ್ತಿದ್ದ ಭರತನಿಗೆ ಜಟಾಧಾರಿಯೂ ಮೈಮೇಲೆ ಕೃಷ್ಣಾಜಿನವನ್ನು ಹೊದೆದುಕೊಂಡವನು, ನಾರು ಬಟ್ಟೆಯನ್ನು ತೊಟ್ಟವನೂ ಆದ ಹಿರಿಯನಾದ ರಾಮನು ಕುಳಿತಿರುವುದು ಕಾಣಿಸಿತು. ಅವನು ಅಗ್ನಿಯಂತೆ ಹೊಳೆಯುತ್ತಿದ್ದನು. ದರ್ಭೆಗಳನ್ನು ಹರಡಿದ ನೆಲದ ಮೇಲೆ ಕುಳಿತಿದ್ದರಿಂದ ಅವನು ಬ್ರಹ್ಮದೇವನಂತೆ ಕಂಡನು. ಅವನ ಸಂಗಡ ಸೀತಾ ಲಕ್ಷ್ಮಣರೂ ಇದ್ದರು. ಶ್ರೀರಾಮನನ್ನು ನೋಡುತ್ತಲೇ ಭರತನ ದುಃಖ ಉಬ್ಬರಿಸಿತು. ಅವನು ರಾಮನತ್ತ ಧಾವಿಸಿದನು. ಗದ್ಗದಿತನಾಗಿ ಅವನೆಂದನು, ಯಾರು ರಾಜಸಭೆಯಲ್ಲಿ ಮಂತ್ರಿಗಳೊಡನೆ ಮತ್ತು ಪ್ರಜೆಗಳೊಡನೆ ಕುಳಿತಿರಬೇಕಾಗಿತ್ತು, ಅಂತಹ ನನ್ನ ಅಣ್ಣನು ಇಂದು ಕಾಡು ಮೃಗಗಳ ಮಧ್ಯದಲ್ಲಿ ಇರಬೇಕಾಗಿ ಬಂದಿದೆಯಲ್ಲ. ಬಹು ಅಮೂಲ್ಯ ವಸ್ತುಗಳನ್ನು ಧರಿಸಬೇಕಾದವನು ವಲ್ಕಲಧಾರಿಯಾಗಿದ್ದಾನಲ್ಲ. ತಲೆಯ ಮೇಲೆ ಕಿರೀಟವನ್ನು ಧರಿಸಬೇಕಾದವನು ಜಟೆಯನ್ನು ಧರಿಸಿದ್ದಾನಲ್ಲ. ವಿವಿಧ ಯಜ್ಞಗಳನ್ನು ಆಚರಿಸುವ ಮೂಲಕ ಧರ್ಮ ಸಂಪಾದನೆ ಮಾಡಬೇಕಾದವರು ಶರೀರ ಕ್ಲೇಶದ ಮೂಲಕ ಧರ್ಮ ಸಂಪಾದನೆ ಮಾಡಬೇಕಾಯಿತಲ್ಲ. ಬೆಲೆ ಬಾಳುವ ಚಂದನಾದಿ ದ್ರವ್ಯಗಳನ್ನು ಪೂಸಿಕೊಳ್ಳಬೇಕಾದವನು ಕಾಡಿನ ಕೊಳೆಯನ್ನು ಅಂಟಿಸಿಕೊಳ್ಳಬೇಕಾಯಿತೆ. ಸುಖದಿಂದ ಇರಬೇಕಾದ ನನ್ನ ಅಣ್ಣನು ನನ್ನ ದೆಸೆಯಿಂದ ಕಷ್ಟವನ್ನು ಅನುಭವಿಸಬೇಕಾಯಿತೆ. ನಾನು ನಿಜವಾಗಿಯೂ ಕ್ರೂರ, ನನಗೆ ಧಿಕ್ಕಾರವಿರಲಿ ಎಂದು ಭರತನು ಜೋರಾಗಿ ಅಳತೊಡಗಿದನು. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.